ಸಿ ಇಂಟು ಎಕ್ಸ್ ಸ್ಕ್ವೇರ್ ಕೋಫಿಷಿಯಂಟ್ ಏನಾಯ್ತು ಸಿ, ಇದು 2c ಆಗುತ್ತೆ, ಅದು ಕಾನ್ಸ್ಟೆಂಟ್. ಇಲ್ಲಿ ಆಲ್ರೆಡಿ ಸಿ ವ್ಯಾಲ್ಯೂ 5/3 ಇದೆ. ಸಿ ಇಸ್ ಈಕ್ವಲ್ ಟು 5/3. ನಿನಗೆ ಇಲ್ಲಿ ಎ ವ್ಯಾಲ್ಯೂ ಬೇಕು ಅಂದ್ರೆ ಪ್ಲಸ್ ಲೆಫ್ಟ್ ತಗೊಂತೀನಿ, ಮೈನಸ್ ಸಿ ಇಸ್ ಈಕ್ವಲ್ ಟು ಎ. ಸಿ ವ್ಯಾಲ್ಯೂ 5/3 ಮೈನಸ್ 5/3 ಇಸ್ ಈಕ್ವಲ್ ಟು ಎ. ರಿಮೈನಿಂಗ್ ಇನ್ ಯಾವ್ದು ವ್ಯಾಲ್ಯೂ ಬೇಕು? ಈಗ ಕಂಪೇರ್ ದ ಕೋಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಆಯ್ತು, ಕಂಪೇರ್ ದ ಕೋಫಿಷಿಯಂಟ್ ಆಫ್ ಎಕ್ಸ್ ಬೇಕಾದ್ರೂ ಮಾಡಿ, ಕಂಪೇರ್ ದ ಕೋಫಿಷಿಯಂಟ್ ಆಫ್ ಕಾನ್ಸ್ಟೆಂಟ್ ಬೇಕಾದ್ರೂ ಮಾಡಿ. ಯಾವ್ದೋ ಒಂದು ಮಾಡ್ತಾ ಇದ್ದೀನಿ ನನಗೆ. ಕಂಪೇರ್ ದ ಕೋಫಿಷಿಯಂಟ್ ಆಫ್ ಎಕ್ಸ್ ಮಾಡ್ರು ಸೇಮ್ ಆನ್ಸರ್ ಬರುತ್ತೆ ಬಿ ವ್ಯಾಲ್ಯೂ, ಕಂಪೇರ್ ದ ಕೋಫಿಷಿಯಂಟ್ ಆಫ್ ಕಾನ್ಸ್ಟೆಂಟ್ ಮಾಡ್ರು ಸೇಮ್ ಆನ್ಸರ್ ಬರುತ್ತೆ, ಡಿಸೈಡ್ ಆಗಿದೆ ಆಲ್ರೆಡಿ. ಈಗ ಕಂಪೇರ್ ದ ಕೋಫಿಷಿಯಂಟ್ ಆಫ್ ಎಕ್ಸ್ ಆನ್ ಬೋತ್ ಸೈಡ್ ಅಂದ್ರೆ ಲೆಫ್ಟ್ ಸೈಡ್ ಎಕ್ಸ್ ಕೋಫಿಷಿಯಂಟ್ ಏನು 2 ಇಸ್ ಈಕ್ವಲ್ ಟು, ಇದು ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. ax ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಯ್ತು, ಡ್ರಾಪ್ ಮಾಡೋಣ. ax ಇಂಟು -1 ಮೈನಸ್ ax, ಅದಕ್ಕೆ ಎಕ್ಸ್ ಕೋಫಿಷಿಯಂಟ್ ಏನಾಗುತ್ತೆ ಮೈನಸ್ a. ನೆಕ್ಸ್ಟ್ ಪ್ಲಸ್ b ಇಂಟು ಎಕ್ಸ್ ಪ್ಲಸ್ bx, ಅಲ್ಲಿಗೆ ಎಕ್ಸ್ ಕೋಫಿಷಿಯಂಟ್ ಏನಾಯ್ತು b. b ಇಂಟು -1 ಮೈನಸ್ b ಆಗುತ್ತೆ, ಅದು ಪ್ಯೂರ್ಲಿ ಕಾನ್ಸ್ಟೆಂಟ್. ನೆಕ್ಸ್ಟ್ ಇಲ್ಲಿ ಬರ್ತದೆ cx ಸ್ಕ್ವೇರ್, cx ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಆಯ್ತಲ್ಲ, c ಇಂಟು 2 2c, ಅದು ಪ್ಯೂರ್ಲಿ ಕಾನ್ಸ್ಟೆಂಟ್, ಇದು ಎಕ್ಸ್ ಸ್ಕ್ವೇರ್, ದೇರ್ ಇಸ್ ನೋ ಎಕ್ಸ್ ಕೋಫಿಷಿಯಂಟ್, ಅದಕ್ಕೆ ಸ್ಟಾಪ್ ಮಾಡಿದೀನಿ. ಈಗ ಬೈ ಯೂಸಿಂಗ್ a ವ್ಯಾಲ್ಯೂ ತಗೋಣ, ಅಲ್ಲಿಗೆ 2 ಇಸ್ ಈಕ್ವಲ್ ಟು a ವ್ಯಾಲ್ಯೂ ಮೈನಸ್ 5/3, ಇಲ್ಲಿ ಆಲ್ರೆಡಿ ಮೈನಸ್ ಇದೆ, ಪ್ಲಸ್ 5/3 ಪ್ಲಸ್ b